ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆಯಲ್ಲಿರುವ ಭಾರತದ ಬಾರ್ ಕೌನ್ಸಿಲ್ನಿಂದ ಬಿಸಿಐ ಮಾನ್ಯತೆ ಪಡೆದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾಗಿ ಮುನ್ನಡೆಯುತ್ತಿರುವ ಬೇಸಿಕ್ ಎಜುಕೇಷನ್ ಸೊಸೈಟಿಯ ಡಾ ರಾಮ್ ಮನೋಹರ್ ಲೋಹಿಯಾ ಕಾನೂನು ಕಾಲೇಜಿನಲ್ಲಿ ಜೂನ್ 30ರಂದು ಅತ್ಯಂತ ಯಶಸ್ವಿ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರದರ್ ಈ ಮಹತ್ತರ ಕಾರ್ಯಕ್ರಮವನ್ನು ಕಾಲೇಜು ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಡಾ ಬಿಎಂ ನಾಗರಾಜು, ಡಾ ಪ್ರೀತಿ ಹಾಗೂ ಡಾ ಯಶಸ್ವಿನಿ ಅವರ ದಿವ್ಯ ನೇತೃತ್ವದಲ್ಲಿ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಜಯಲಕ್ಷ್ಮಿ ಕೆಕೆ ಅವರ ಉಸ್ತುವಾರಿಯಲ್ಲಿ ಕಾನೂನು ವಿದ್ಯಾರ್ಥಿಗಳ ಭವಿಷ್ಯದ ಹಾದಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಇನ್ನು ಈ ಭವ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಕಾನೂನು ವಿಭಾಗದ ಮುಖ್ಯಸ್ಥರಾದ ಡಾ ಮಮತಾ ಜೆಎಂ ಹಾಗೂ ಕನಕಪುರ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಎಪಿಪಿ ಶ್ರೀ ಗಂಗಾಧರ್ ಬಿಕೆ ರವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಕಾನೂನು ಕ್ಷೇತ್ರದ ಸವಾಲುಗಳು ಮತ್ತು ವೃತ್ತಿ ಬದುಕಿನ ಉನ್ನತ ಅವಕಾಶಗಳ ಕುರಿತು ಅತ್ಯಮೂಲ್ಯವಾದ ವೃತ್ತಿ ಮಾರ್ಗದರ್ಶನ ನೀಡಿದರು. ಆದರೆ ಇಡೀ ಕಾರ್ಯಕ್ರಮದ ಜಿವಾಳವಾಗಿದ್ದು ಮತ್ತು ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತೆ ಮಾಡಿದ್ದು ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ, ಪ್ರಸ್ತುತ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿರುವ ಹೆಮ್ಮೆಯ ವಿದ್ಯಾರ್ಥಿನಿ ಭವ್ಯ ಉಪಸ್ಥಿತಿ. ಇದೇ ಕಾಲೇಜಿನ ವಿದ್ಯಾರ್ಥಿಯಾದ ಮಿಸ್ ನಾಗಿನಿ ಎಲ್ ರವರು 2025-26ನೇ ಸಾಲಿನ ನ್ಯಾಯಾಂಗ ಪರೀಕ್ಷೆಯಲ್ಲಿ ಭರ್ಜರಿ ತೇರ್ಗಡೆಯಾಗಿ ಇಡೀ ರಾಜ್ಯಕ್ಕೆ 48ನೇ ರ್ಯಾಂಕ್ ಪಡೆಯುವ ಮೂಲಕ ಸಿವಿಲ್ ನ್ಯಾಯಾಧೀಶರಾಗಿ ನೇರವಾಗಿ ನೇಮಕಗೊಂಡು ಇತಿಹಾಸ ಸೃಷ್ಟಿಸಿದ್ದಾರೆ. ತಿರುಪಾಳ್ಯದ ಸರ್ಕಾರಿ ಶಾಲೆಯಲ್ಲಿ ಹೆಬ್ಬಗೋಡಿಯಲ್ಲಿ ಪಕ್ಕ ಕನ್ನಡ ಮಾಧ್ಯಮದಲ್ಲೇ ಓದಿದ ನಾಗಿಣಿ ಅವರ ಹಿನ್ನೆಲೆ ಪ್ರತಿಯೊಬ್ಬರ ಕಣ್ಣಾಲಿಗಳನ್ನ ತುಂಬಿ ಬರುವಂತೆ ಮಾಡುತ್ತದೆ. ತಂದೆ ಆಟೋ ಚಾಲಕರಾಗಿದ್ರು, ತಾಯಿ ಹೂ ಮಾರುವವರಾಗಿದ್ರು. ಮಾರುಕಟ್ಟೆಯಲ್ಲಿ ತಾಯಿಯ ಜೊತೆ ಕುಳಿತು ಹೂಗಳನ್ನ ಕಟ್ಟುತ್ತಲೇ ಕೈಯಲ್ಲಿ ಪುಸ್ತಕ ಹಿಡಿದು ಓದುತ್ತಿದ್ದ ನಾಗಿಣಿ ಅವರ ಕಠಿಣ ಶ್ರಮ ಇಂದು ಅವರನ್ನು ನ್ಯಾಯ ದೇವತೆಯ ಪೀಠದ ಮೇಲೆ ತಂದು ಕೂರಿಸಿದೆ. ನಾನು ಇಲ್ಲಿ ಬಂದು ನಿಂತ್ಕೊಂಡಾಗ ಏನನ್ನಿಸ್ತಾ ಇದೆ, ಇಲ್ಲಿ ತನಕ ಇವತ್ತಿನವರೆಗೂ ನಾನು ಸ್ಟೂಡೆಂಟೇ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ನ ಕಾಲೇಜ್ ಡೇಸ್ ನನಗೆ ನೆನಪಾಗ್ತದೆ ಹೊರತು ನನ್ನ ಜಡ್ಜ್ ಆಗಿನಿ ಅಥವಾ ಅಡ್ವೊಕೇಟ್ ಅನ್ನೋ ಯಾವ ಭಾವನೆಯೂ ನನ್ನ ಮನಸ್ಸಲ್ಲಿಲ್ಲ. ನಿಮ್ಮೆಲ್ಲರಿಗೂ ನಾನು ಅಡ್ವೊಕೇಸಿ ಅನ್ನುವಂಥದ್ದು ನಾಟ್ ಜಸ್ಟ್ ಸರ್ಟಿಫಿಕೇಟ್. ನಿಮ್ಮ ಕೈಯಲ್ಲಿ ಒಂದು ಇಟ್ಕೊಳ್ಳುವಂಥ ಒಂದು ಸರ್ಟಿಫಿಕೇಟ್ ಆಗಬಾರ್ದು. ಯಾವಾಗಲೂ ನೀವು ಹೇಗಿರಬೇಕು ಅಂದರೆ ಡೌನ್ ಟು ಅರ್ತ್ ಇರಬೇಕು. ಮ್ಯಾಡಮು ಮತ್ತು ಸರ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ನಾನು ಪಿಕ್ ಮಾಡಿ ಹೇಳ್ತೀನಿ. ಜಸ್ಟ್ ಪೇಷನ್ಸ್ ಅನ್ನೋದು ಯಾವ ರೇಂಜ್ ಇರಬೇಕು ಅಂತಂದರೆ, ನೀವೊಂದು ಆಫೀಸ್ಗೆ ಹೋಗ್ತೀರಾ, ಆಫ್ಟರ್ LLB ಆಫೀಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಆವಾಗಲೇ ನಿಮಗೆ ಪ್ರೊಫೆಷನ್ ಏನು ಅಂತ ಅರ್ಥ ಆಗುತ್ತೆ. ಇದು ಜಸ್ಟ್ ಬುಕ್ಕಲ್ಲಿ ಇರುವಂಥ ಥಿಂಗ್ಸ್ನ ನೀವು ತಿಳ್ಕೊಳ್ಳೋದಕ್ಕಷ್ಟೇ, ಜಸ್ಟ್ ಫಾರ್ ಸರ್ಟಿಫಿಕೇಟ್. ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗಲೇ ನೀವು ಫೀಲ್ಡ್ ಎಂಟರ್ ಆಗಿದೆ. ಜಸ್ಟ್ ಹೋಗಿ ಕೋರ್ಟಲ್ಲಿ ಅಬ್ಸರ್ವ್ ಮಾಡಿ. ಈಗೆಲ್ಲರಿಗೂ ನಿಮಗೆ ಏನು ಹೋಗ್ತಿರ್ತೀರಾ ನಾನು ನೋಡ್ಕೊಂಡು ಬರೋದಕ್ಕೆ ಅಂತ ನೀವು, ಸೊ ನಿಮ್ಗೆ ನೋಡಿರ್ತೀರಾ, ಕೂತ್ಕೊಂಡು ಅಬ್ಸರ್ವ್ ಮಾಡಬೇಕು. ಏನು ಪ್ರೆಸೆಂಟ್ ಮಾಡ್ತಾರೆ, ಹೇಗೆ ಸಬ್ಮಿಷನ್ಸ್ ಮಾಡ್ತಾರೆ ಅಡ್ವೊಕೇಟ್ಸ್ ಜಡ್ಜಸ್ಗೆ ಅಂತ. ಸೀನಿಯರ್ಸು ಫೈಲ್ಸ್ನ ನಿಮಗೆ ಕಡೆ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ ನೀವು ಹೋಗಿದ ತಕ್ಷಣ. ಬಟ್ ಅವ್ರು ಏನೇನೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಜಸ್ಟ್ ಯು ಸಿಟ್ ಅಂಡ್ ಅಬ್ಸರ್ವ್. ಏನು ಓದ್ತಾರೆ, ಏನು ಡಾಕ್ಯುಮೆಂಟ್ಸ್ ಇದೆ. ಫಸ್ಟ್ ಆಫ್ ಆಲ್ ನೀವು ಜಾಯ್ನ್ ಆದರೆ ಸಿವಿಲ್ ಸಿವಿಲ್ ಕೇಸಸ್ ಇರುವಂಥ ಆಫೀಸ್ಗೆ ಜಾಯ್ನ್ ಆಗಿ. ಕ್ರಿಮಿನಲ್ ಇಸ್ ವೆರಿ ಈಸಿ. ನಾನು ಪ್ರಾಕ್ಟೀಸ್ ಮಾಡಿದ್ದು ಸಿವಿಲ್ ಕ್ರಿಮಿನಲ್ ಸೈಡೇನೆ. ತುಂಬ ಲಿಮಿಟೆಡ್ ಅಪ್ಲಿಕೇಶನ್. ಬಟ್ ಸಾವಿರ ಸಿವಿಲ್ ಏನಿದೆ, ಸಾವಿರ ನೀವು ಡೈಲಿ ಒಂದೊಂದನ್ನ ಕಲಿತಾನೇ ಇರ್ತೀರ. ಕಲಿಯೋದಕ್ಕೆ ಅಕ್ವೈರ್ ನಾಲೆಜ್. ನೀವು ಯಾವಾಗಲೂ ಹಸಿರು ಏನಕ್ಕೆ ಇರಬೇಕು ಅಂತಂದ್ರೆ, ನಾಲೆಜ್ನ ಕಲ್ತ್ಕೋಬೇಕು ಅನ್ನೋ ಹಸಿರು ಇರಬೇಕೇ ವಿನಃ ಮನಿ ಮೈಂಡೆಡ್ ಆಗಿರ್ಬೇಡಿ. ದುಡ್ಡು ಹಿಂದೆ ಓಡಬೇಡಿ. ದುಡ್ಡು ಒಂದು ದಿನ ನಿಮ್ಮಿಂದ ಬರುತ್ತೆ. ನಾನು ಸ್ಟಾರ್ಟ್ ಮಾಡಿದಾಗ 2016 ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಸ್ಯಾಲ್ರಿ 6000, ಬರೀ 6000 ಅಷ್ಟೇ. ಅದ್ರ ಮೇಲೆ ₹1 ಸೀನಿಯರ್ ಕೊಟ್ಟಿರಲಿಲ್ಲ. ಬಹುಶಃ ಅದು ಈ ತನಕ ನನ್ನನ್ನು ಕರ್ಕೊಂಡು ನಿಲ್ಲಿಸಿದೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 6000ದಿಂದ ನಾನು 1 ಲಕ್ಷದವರೆಗೂ ನಾನು ಸಂಪಾದನೆ ಮಾಡಿದ್ದೀನಿ. ಹೇಗೆ ಅಂತ ಹೇಳ್ತೀನಿ. ರೀಸೆಂಟ್ಲಿ ನಾನು ಜಡ್ಜ್ ಆಗಿ ಸೆಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಟಿಲ್ ಡೇಟ್ ನಾನು ವರ್ಕ್ ಮಾಡಿದ್ದೀನಿ ಆಸ್ ಅ ಅಡ್ವೊಕೇಟ್. ಸೀನಿಯರ್ ಅಡ್ವೊಕೇಟ್ ಕೆಳಗಡೆ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಪ್ರಿಪೇರ್ ಮಾಡಿರೋದು. ಯಾವತ್ತೂ ರಜಾ ಹಾಕಿ ಕೂತ್ಕೊಂಡು ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದಲ್ಲ. ಬಟ್ ಇಂಡಿಪೆಂಡೆಂಟ್ ಆಗಿ ಆಫೀಸ್ನ ಮಾಡುವಷ್ಟು ಕೆಪಬಿಲಿಟಿ ನಿಮ್ಮಲ್ಲಿದೆ. ಜಸ್ಟ್
1 ಇಯರ್ ಅಥವಾ 2 ಇಯರ್ಸ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕು ಸೀನಿಯರ್ಸ್ ಕೆಳಗಡೆ. ಯಾವ ಸೀನಿಯರು ನಿಮ್ಗೆ ಇದನ್ನ ಹೇಳೋದಿಲ್ಲ, ನೀವು ಯಾವ ಆಫೀಸ್ ಹೋದ್ರೂ ಹೇಳೋದಿಲ್ಲ. ಈವನ್ ನಿಮ್ಮ ಕಾಲೇಜಲ್ಲೂ ಯಾವ ಟೀಚರ್ಸು ನಿಮ್ಗೆ ಇದನ್ನ ಹೇಳೋದಿಲ್ಲ. ಹಾರ್ಡ್ ವರ್ಕ್ ಮ್ಯಾಟರ್ಸ್ ಅ ಲಾಟ್. ಕೂತ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ, ಡಾಕ್ಯುಮೆಂಟ್ಸ್ ನ ನೋಡಿ, ಫೈಲ್ ನ ರೆಫರ್ ಮಾಡಿ, ಪ್ಲಸ್ ಜಡ್ಜ್ಮೆಂಟ್ಸ್ ನ ಓದ್ತಾ ಇರಿ. ನೀವು ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಜುಡಿಷರಿ ಆರ್ ಯು ವಾಂಟ್ ಟು ಬಿ ಅ ಸಕ್ಸಸ್ಫುಲ್ ಅಡ್ವೊಕೇಟ್, ಯು ಜಸ್ಟ್ ಹಾರ್ಡ್ ವರ್ಕ್ ಹಾರ್ಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗ ಮಾತ್ರ ನೀವು ಹೈಯರ್ ಪೊಸಿಷನ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ಲಸ್ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಮಾಡಿ, ಟೀಚರ್ಸ್ ನಿಮ್ಮ ಗುರು ಪರಂಪರೆ ಏನಿದೆ, ರೂಲ್ಸ್ ಏನಿದೆ ಅದನ್ನ ಯಾವತ್ತೂ ಮರಿಬೇಡಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ನನ್ನ ಇಂದ್ರಾ ಮೇಡಮ್ ಇಲ್ಲೇ ಇದ್ದಾರೆ. ಶಿ ವಾಸ್ ದ ಒನ್ ಹೂ ಟಾಟ್ ಮಿ ಎವ್ರಿಥಿಂಗ್. ಲೈಕ್ ನಾನು ಯಾವತ್ತು ಪರ್ಸನಲಿ ಕುತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ಕ್ಲಾಸ್ ರೂಮಲ್ಲಿ ಇಂಟ್ರೊಡಕ್ಷನ್ ಆಫ್ ಸ್ಟ್ಯಾಟ್ಯೂಟ್ಸ್ ಒಂದು ಸೆಕ್ಷನ್ ಅಲ್ಲಿ ಇರೋರು ಬಹುಶಃ ಒಂದು ಸೆಕ್ಷನ್ ಇಂದ ಇನ್ನೆಲ್ಲ ಹೊರಟೋಗಿರೋರು. ಆ ಟೈಮಲ್ಲಿ ನಮ್ಗೆ ಅನ್ಸುತ್ತೆ ಯಾಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ. ಬಟ್ ಒಂದ್ ನೀವು ಎಂಟರ್ ಆದ್ರೆ ಪ್ರೊಫೆಷನ್ಗೆ ಅದು ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅದು ಅಂತ. ಎವಿಡೆನ್ಸ್ ಆಕ್ಟ್ ನ ಬಹಳ ಇಷ್ಟಪಟ್ಟು ಓದಿ, ನನ್ನ ಫೇವ್ರೆಟ್ ಸಬ್ಜೆಕ್ಟು. ಏನೀಗ ಮೇಡಮ್ ಕೇಳ್ತಿದ್ರು ಕಮ್ಯುನಿಕೇಶನ್ ಇಂಟರ್ಪ್ರಿಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಇಫ್ ಐ ನಾಟ್ ರಾಂಗ್, ಸೆಕ್ಷನ್ 126 ಆಫ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳೋದಿದೆ ಪ್ರೊಫೆಷನಲ್ ಕಮ್ಯುನಿಕೇಶನ್ ಅನ್ನೋದು. ಕಮ್ಯುನಿಕೇಶನ್ ಹೇಗಿರ್ಬೇಕು ಅನ್ನೋದನ್ನ ಅಲ್ಲಿ ತಿಳ್ಕೊಳ್ಳಿ. ಅದಕ್ಕೆ ಬಹಳಷ್ಟು ಸೈಟೇಷನ್ಸ್ ಇದೆ, ತಿಳ್ಕೊಳ್ಳಿ ಏನದು ಅಂತ ಹೇಳಿ. ಆಮೇಲೆ ಈಗ ನೀವು ಇನ್ನು ಲಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಈಗಲಿಂದಲೇ ನಿಮ್ಮಲ್ಲಿ ಅಡ್ವೊಕೇಸಿ ಅನ್ನೋದು ಬೆಳ್ಕೊಂಡು ಬರಬೇಕು. ಆ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋದು ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು. ಆಗ್ಲೇ ನೀವು ಒಳ್ಳೆ ಅಡ್ವೊಕೇಟ್ ಆಗಕ್ಕೆ ಸಾಧ್ಯ. ಸುಮ್ಮನೆ ಬರ್ತೀರಿ, ಫೋಟೋ ತಗೋತೀರಿ, ರೀಲ್ಸ್ ಮಾಡ್ತೀರಿ, ದಟ್ ಇಸ್ ನಾಟ್ ಅನ್ ಪ್ರೊಫೆಷನ್. ಯು ಜಸ್ಟ್ ಸಿಟ್ ಅಂಡ್ ರೀಡ್. ಅದೇ ನಿಮ್ಮ ರಿಯಲ್ ಪ್ರೊಫೆಷನ್ ಏನು ಅಂತಂದ್ರೆ, ನೀವೇನಾದ್ರೂ ಸಮಾಜಕ್ಕೆ ಉಡುಗೊರೆ ಕೊಡಬೇಕು ಅಥವಾ ನಮ್ಮ ಟೀಚರ್ಗೆ, ನಮ್ಮ ಪೇರೆಂಟ್ಸ್ಗೆ ಏನಾದ್ರೂ ಕೊಡಬೇಕು ಅಂತಂದ್ರೆ ನೀವು ಸಕ್ಸಸ್ ಅಷ್ಟೇ ನೀವು ಕೊಡಬಹುದು. ಬಹುಶಃ ಬೇರೆ ಏನೂ ಕೊಡೋಕ್ಕಾಗೋದಿಲ್ಲ. ಯಾರನ್ನೋ ರೋಲ್ ಮಾಡಲು ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನಿಮ್ಮನ್ನ ನೀವು ಇನ್ಸ್ಪೈರ್ ಮಾಡಬೇಕು. ನಾನು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಬೇಕು ಅಂತ ಥಿಂಕ್ ಮಾಡಿ, ದೆನ್ ಯು ವಿಲ್ ಅಚೀವ್ ಗ್ರೇಟ್ ಥಿಂಗ್ಸ್. ಸೊ ಐ ಥಿಂಕ್ ಎಲ್ಲರೂ ನೀವು ಕೆಪಬಲ್ ಇದ್ದೀರಾ ಟು ಅಚೀವ್ ಗ್ರೇಟ್ ಥಿಂಗ್ಸ್. ಆಲ್ ದ ಬೆಸ್ಟ್ ಟು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಅಚೀವ್ ಮೋರ್ ಅಂಡ್ ಥ್ಯಾಂಕ್ ಯು. ಎಂಜಾಯ್ ಯುವರ್ ಕಾಲೇಜ್ ಡೇಸ್. ಅದು ಸ್ಟೂಡೆಂಟ್ ಏನೇನು ಎಂಜಾಯ್ ಮಾಡಬೇಕು ಅದೆಲ್ಲ ಮಾಡಿ. ಪ್ರೊಫೆಷನ್ ಬಂದಮೇಲೆ ಬಹುಶಃ ಅದು ಕಷ್ಟ ಆಗುತ್ತೇನೋ. ಎಂಜಾಯ್ ಮಾಡಿ, ಆದಷ್ಟು ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.